ಇದ್ದೀವಿ. ಎಸ್ಮಾ ತಂದ್ರೆ ಸಿದ್ದರಾಮಯ್ಯ ಭಸ್ಮ ಆಗ್ತಾನೆ ಅಂತ ಹೇಳಿದ್ದಾರೆ. ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ನೀಡಿರುವುದು ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಎಸ್ಮಾ ಅಂಕುಶವನ್ನ ಹಾಕಲಾಗಿದೆ. ಈಗ ಎಸ್ಮಾ ಬಗ್ಗೆ ಸಂಜೆ 4 ಗಂಟೆಗೆ ಸಭೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದೆ. ಎಸ್ಮಾ ಏನಾದರೂ ತಂದ್ರೆ ಸಿದ್ದರಾಮಯ್ಯ ಅವರು ಭಸ್ಮ ಆಗ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಅನಂತ ಸುಬ್ಬರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನೌಕರರ ವಿರುದ್ಧ ಎಸ್ಮಾ ಜಾರಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ 6 ತಿಂಗಳುಗಳ ಕಾಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೆ ಆದಲ್ಲಿ ಅವರಿಗೆ ಕಠಿಣ ಶಿಕ್ಷೆಗಳಾಗುತ್ತೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನೋಡಿ. ಸಾರಿಗೆ ಮುಖಂಡರು ಅನಂತ ಸುಬ್ಬರಾವ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಎಸ್ಮಾ ಜಾರಿ ಮಾಡಿದರೆ ಅವ್ರು ಹೇಳ್ತಾರೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇವೆಲ್ಲ. ಯಾಕೆಂತ ಹೇಳಿದ್ರೆ ನ್ಯಾಯಕ್ಕೆ ಹೋರಾಟ ಮಾಡುವಾಗ ಹಲವಾರು ಸಮಸ್ಯೆಗಳು ನಾವು ಎದುರಿಸಬೇಕು. ಅಂಡ್ ಇದು ಎಕ್ಸ್ಪೆಕ್ಟೆಡ್ ಇದೆ. ಸಿದ್ದರಾಮಯ್ಯವರು ಏನ್ ಮಾಡೋಕ್ಕಾಯ್ತು, ಮಾತುಕತೆ ಮೂಲಕ ಬಗೆಹರಿಸಬೇಕಾಗಿತ್ತು. ಎಸ್ಮಾ ತಂದು 1,15,000 ಜನ ಜೈಲಿಗೆ ಹಾಕ್ತಾರ. ನಾವು ನೋಡಿದೀವಿ, ಬೇಕಾದಷ್ಟು ಸ್ಟ್ರೈಕ್ಗಳು ನಾವು ಲೀಡ್ ಮಾಡಿದೀವಿ. ಎಸ್ಮಾ ಆ ಮಟ್ಟಕ್ಕೆ ಎಲ್ಲೂ ಯೂಸ್ ಮಾಡಿಲ್ಲ ಅವರು. ಆದ್ರೆ ಒಂದು ಮಾತ್ರ ನಾನು ಜ್ಞಾಪಿಸೋದಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯರಿಗೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಆಗಿತ್ತು. ಆಗ ಎಸ್ಮಾ ತರ್ತೀವಿ ಅದು ಇದು ಅಂತೆಲ್ಲ ಆ ಸರ್ಕಾರ ಹೇಳಿತ್ತು. ಆಗ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಈ ಎಸ್ಮಾ ಎಲ್ಲ ತರಬೇಡಿ, ಸಸ್ಪೆಂಡ್ ಮಾಡಿ, ವಿಕ್ಟಿಮೈಸ್ ಮಾಡಿ ನೀವು ಸ್ಟ್ರೈಕ್ ಮುರಿಯಕ್ಕೆ ಆಗೋದಿಲ್ಲ, ಅವ್ರು ಕರೆದು ಮಾತಾಡಿ ಅಂತ ಹೇಳಿದ್ರು. ಇವತ್ತು ವಿರೋಧ ಪಕ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬಂದಾಗ, ಕುರ್ಚಿಯಲ್ಲಿದ್ದಾಗ ಅವ್ರು ಏನು ಹೇಳಿದ್ರು ಅದನ್ನು ಇವ್ರು ಜಾರಿ ಮಾಡಬೇಕು. ಸರ್, ಹಂಗಾದ್ರೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಿಲ್ಲ ಅಂದ್ರೆ ಗ್ಯಾರಂಟಿ ಮುಷ್ಕರ ಆಗೇ ಆಗುತ್ತೆ. ಮುಷ್ಕರ ಆಗುತ್ತೆ ಸರ್, ಅದೇನೇ ಆಗಲಿ, ಎಸ್ಮಾ ಆಗಲಿ ಭಸ್ಮ ಆಗಲಿ. ಇವರು ನಮ್ಮ ಮೇಲೆ ಎಸ್ಮಾ ಹಾಕಿದ್ರೆ ಈ ಸರ್ಕಾರ ಭಸ್ಮ ಆಗ್ತದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನೀವು ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿದ್ದೀರಾ. ಮತ್ತೆ ಹಿಂದಿನ ಸೆಟಲ್ಮೆಂಟ್ಗಳಿವೆ, ಒಂದು ಸಂಪ್ರದಾಯ ಇದೆ. ಆದ್ರಿಂದ ಇವತ್ತು ಅದನ್ನ ನೀವು ಹೊಡೆದು ಯಾರೋ ಅಧಿಕಾರಿ ಮಾತು ಕೇಳಿಕೊಂಡು ನಾವೇನು ಕೊಡಬೇಕಾದಿಲ್ಲ ಟ್ರಾನ್ಸ್ಪೋರ್ಟ್ ನೌಕರಿಗೆ ಅಂದ್ರೆ 500 ಕೋಟಿ ಟಿಕೆಟ್ ಹಂಚಿದ್ರೆ ನೋಡಿ ಇವತ್ತು. ಅದನ್ನ ನಾವು ಮಾಡ್ತಿರೋದು, ಈ ಮಂತ್ರಿಗಳು, ನೀವು MLAಗಳಲ್ಲ. ನಾನು ಇನ್ನೂ ಒಂದು ಕೇಳ್ತೀನಿ, ನೀವು ಶಾಸಕರು ಮಂತ್ರಿಗಳಿಗೆಲ್ಲ ಡಬ್ಬಲ್ ತ್ರಿಬಲ್ ಸಂಬಳ ಮಾಡ್ಕೊಂಡ್ರಲ್ಲ, ಆ ದುಡ್ಡಿತ್ತ ನಿಮ್ಮ ಸರ್ಕಾರದಲ್ಲಿ? ದುಡಿಯೋರಿಗೆ, ಬೆವರು ಸುರಿಸೋರಿಗೆ ದುಡ್ಡು ಕೊಡಬೇಕಾದ್ರೆ ನಿಮಗೆ ಕಣ್ಣು ಕೆಂಪಾಗತ್ತೆ. ಎಸ್ಮಾ ಉಪಯೋಗಿಸ್ತೀರ, ಆದ್ರಿಂದ ನಿಮ್ಮ ಸರ್ಕಾರ ಉಳಿಯಲ್ಲ. ನಮ್ಮ ಮೇಲೆ ಎಸ್ಮಾ ಉಪಯೋಗಿಸಿದ್ರೆ ಇವತ್ತೇ ತಗೊಳ್ಳಿ, ನಮ್ಮ ಶಾಪ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಮುಖಂಡರಾದ ಅನಂತ ಸುಬ್ಬರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್. ಎಸ್ಮಾ ತಂದ್ರೆ ಸಿದ್ದರಾಮಯ್ಯ ಭಸ್ಮ ಆಗ್ತಾನೆ ಅಂತ ಹೇಳಿದ್ದಾರೆ. ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ನೀಡಿರುವುದು ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಎಸ್ಮಾ ಅಂಕುಶವನ್ನ ಹಾಕಲಾಗಿದೆ. ಈಗ ಎಸ್ಮಾ ಬಗ್ಗೆ ಸಂಜೆ 4 ಗಂಟೆಗೆ ಸಭೆ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದೆ. ಎಸ್ಮಾ ಏನಾದರೂ ತಂದ್ರೆ ಸಿದ್ದರಾಮಯ್ಯ ಅವರು ಭಸ್ಮ ಆಗ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಅನಂತ ಸುಬ್ಬರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನೌಕರರ ವಿರುದ್ಧ ಎಸ್ಮಾ ಜಾರಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ 6 ತಿಂಗಳುಗಳ ಕಾಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೆ ಆದಲ್ಲಿ ಅವರಿಗೆ ಕಠಿಣ ಶಿಕ್ಷೆಗಳಾಗುತ್ತೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನೋಡಿ. ಸಾರಿಗೆ ಮುಖಂಡರು ಅನಂತ ಸುಬ್ಬರಾವ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಎಸ್ಮಾ ಜಾರಿ ಮಾಡಿದರೆ ಅವ್ರು ಹೇಳ್ತಾರೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇವೆಲ್ಲ. ಯಾಕೆಂತ ಹೇಳಿದ್ರೆ ನ್ಯಾಯಕ್ಕೆ ಹೋರಾಟ ಮಾಡುವಾಗ ಹಲವಾರು ಸಮಸ್ಯೆಗಳು ನಾವು ಎದುರಿಸಬೇಕು. ಅಂಡ್ ಇದು ಎಕ್ಸ್ಪೆಕ್ಟೆಡ್ ಇದೆ. ಸಿದ್ದರಾಮಯ್ಯವರು ಏನ್ ಮಾಡೋಕ್ಕಾಯ್ತು, ಮಾತುಕತೆ ಮೂಲಕ ಬಗೆಹರಿಸಬೇಕಾಗಿತ್ತು. ಎಸ್ಮಾ ತಂದು 1,15,000 ಜನ ಜೈಲಿಗೆ ಹಾಕ್ತಾರ. ನಾವು ನೋಡಿದೀವಿ, ಬೇಕಾದಷ್ಟು ಸ್ಟ್ರೈಕ್ಗಳು ನಾವು ಲೀಡ್ ಮಾಡಿದೀವಿ. ಎಸ್ಮಾ ಆ ಮಟ್ಟಕ್ಕೆ ಎಲ್ಲೂ ಯೂಸ್ ಮಾಡಿಲ್ಲ ಅವರು. ಆದ್ರೆ ಒಂದು ಮಾತ್ರ ನಾನು ಜ್ಞಾಪಿಸೋದಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯರಿಗೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಆಗಿತ್ತು.
ಆಗ ಎಸ್ಮಾ ತರ್ತೀವಿ ಇದು ಅಂತೆಲ್ಲ ಸರ್ಕಾರ ಹೇಳಿತ್ತು. ಆಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಈ ಎಸ್ಮಾ ಎಲ್ಲ ತರಬೇಡಿ, ಸಸ್ಪೆಂಡ್ ಮಾಡಿ ವಿಕ್ಟಿಮೈಸ್ ಮಾಡಿ ನೀವು ಸ್ಟೇಕ್ ಮುರಿಯಕ್ಕೆ ಆಗೋದಿಲ್ಲ, ಅವ್ರು ಕರೆದು ಮಾತಾಡಿ ಅಂತ ಹೇಳಿದ್ರು. ಇವತ್ತು ವಿರೋಧ ಪಕ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಬಂದಾಗ, ಕುರ್ಚಿಯಲ್ಲಿದ್ದಾಗ ಅವ್ರು ಏನು ಹೇಳಿದ್ರು ಅದನ್ನು ಇವ್ರು ಜಾರಿ ಮಾಡಬೇಕು. ಸರ್, ಹಂಗಾದ್ರೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಲಿಲ್ಲ ಅಂದ್ರೆ ಗ್ಯಾರಂಟಿ ಮುಷ್ಕರ ಆಗೇ ಆಗುತ್ತೆ. ಮುಷ್ಕರ ಆಗುತ್ತೆ ಸರ್, ಅದೇನೇ ಆಗಲಿ, ಎಸ್ಮಾ ಆಗಲಿ ಭಸ್ಮ ಆಗಲಿ. ಇವರು ನಮ್ಮ ಮೇಲೆ ಎಸ್ಮಾ ಹಾಕಿದ್ರೆ ಈ ಸರ್ಕಾರ ಭಸ್ಮ ಆಗ್ತದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನೀವು ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿದ್ದೀರಾ. ಮತ್ತೆ ಹಿಂದಿನ ಸೆಟಲ್ಮೆಂಟ್ಗಳಿವೆ, ಒಂದು ಸಂಪ್ರದಾಯ ಇದೆ. ಆದ್ರಿಂದ ಇವತ್ತು ನೀವು ಹೊಡೆದು ಯಾರೋ ಅಧಿಕಾರಿ ಮಾತು ಕೇಳಿಕೊಂಡು ನಾವೇನು ಕೊಡಬೇಕಾದಿಲ್ಲ ಟ್ರಾನ್ಸ್ಪೋರ್ಟ್ ನೌಕರಿಗೆ ಅಂದ್ರೆ 500 ಕೋಟಿ ಟಿಕೆಟ್ ಹಂಚಿದ್ರೆ ನೋಡಿ ಇವತ್ತು. ಅದನ್ನು ನಾವು ಮಾಡ್ತಿರೋದು, ನಿಮ್ಮ ಮಂತ್ರಿಗಳು, ನೀವು MLAಗಳಲ್ಲ. ನಾನು ಇನ್ನೂ ಒಂದು ಕೇಳ್ತೀನಿ, ನೀವು ಶಾಸಕರು ಮಂತ್ರಿಗಳಿಗೆಲ್ಲ ಡಬ್ಬಲ್ಲು ತ್ರಿಬಲ್ಲು ಸಂಬಳ ಮಾಡ್ಕೊಂಡ್ರಲ್ಲ, ಆ ದುಡ್ಡಿತ್ತ ನಿಮ್ಮ ಸರ್ಕಾರದಲ್ಲಿ? ದುಡಿಯೋರಿಗೆ, ಬೆವರು ಸುರಿಸೋರಿಗೆ ದುಡ್ಡು ಕೊಡಬೇಕಾದ್ರೆ ನಿಮಗೆ ಕಣ್ಣು ಕೆಂಪಾಗತ್ತೆ. ಎಸ್ಮಾ ಉಪಯೋಗಿಸ್ತೀರ, ಆದ್ರಿಂದ ನಿಮ್ಮ ಸರ್ಕಾರ ಉಳಿಯಲ್ಲ. ನಮ್ಮ ಮೇಲೆ ಎಸ್ಮಾ ಉಪಯೋಗಿಸಿದ್ರೆ ಇವತ್ತೇ ತಗೊಳ್ಳಿ, ನಮ್ಮ ಶಾಪ ಇದೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಸಾರಿಗೆ ಮುಖಂಡರಾದ ಆನಂದ್ ಸುಬ್ರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್. ಎಸ್ಮಾ ತಂದ್ರೆ ಸಿದ್ದರಾಮಯ್ಯ ಭಸ್ಮ ಆಗ್ತಾನೆ ಅಂತ ಹೇಳಿದ್ದಾರೆ. ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ಸಾರಿಗೆ ಮುಖಂಡ ಅನಂತ ಸುಬ್ರಾವ್ ಹೇಳಿಕೆಯನ್ನ ನೀಡಿರುವುದು ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಎಸ್ಮಾ ಅಂಕುಶವನ್ನ ಹಾಕಲಾಗಿದೆ. ಈಗ ಎಸ್ಮಾ ಬಗ್ಗೆ ಸಂಜೆ 4 ಗಂಟೆಗೆ ಸಭೆ ಮಾಡ್ತಿದ್ದೇವೆ ಅಂತ ಹೇಳಿದ. ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ. ಸಾರಿಗೆ ಮುಖಂಡ ಅನಂತ ಸುಬ್ರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದೆ. ಎಸ್ಮಾ ಏನಾದರೂ ತಂದ್ರೆ ಸಿದ್ದರಾಮಯ್ಯ ಅವರು ಭಸ್ಮ ಆಗ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಅನಂತ ಸುಬ್ರಾವ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ನೌಕರರ ವಿರುದ್ಧ ಎಸ್ಮಾ ಜಾರಿ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ 6 ತಿಂಗಳುಗಳ ಕಾಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೆ ಆದಲ್ಲಿ ಅವರಿಗೆ ಕಠಿಣ ಶಿಕ್ಷೆಗಳಾಗುತ್ತೆ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನೋಡಿ. ಸಾರಿಗೆ ಮುಖಂಡರು ಆನಂದ್ ಸುಬ್ರಾವ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಎಸ್ಮಾ ಜಾರಿ ಮಾಡಿದರೆ ಅವ್ರು ಹೇಳ್ತಾರೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇವೆಲ್ಲ. ಯಾಕೆಂತ ಹೇಳಿದ್ರೆ ನ್ಯಾಯಕ್ಕೆ ಹೋರಾಟ ಮಾಡುವಾಗ ಹಲವಾರು ಸಮಸ್ಯೆಗಳು ನಾವು ಎದುರಿಸಬೇಕು. ಅಂಡ್ ಇದು ಎಕ್ಸ್ಪೆಕ್ಟೆಡ್ ಇದೆ. ಸಿದ್ದರಾಮಯ್ಯವರು ಏನ್ ಮಾಡೋಕಾಯ್ತು, ಮಾತುಕತೆ ಮೂಲಕ ಬಗೆಹರಿಸಬೇಕಾಗಿತ್ತು. ಎಸ್ಮಾ ತಂದು 1,15,000 ಜನ ಜೈಲಿಗೆ ಹಾಕ್ತಾರ. ನಾವು ನೋಡಿದೀವಿ, ಬೇಕಾದಷ್ಟು ಸ್ಟ್ರೈಕ್ಗಳು ನಾವು ಲೀಡ್ ಮಾಡಿದೀವಿ. ಎಸ್ಮಾ ಆ ಮಟ್ಟಕ್ಕೆ ಎಲ್ಲೂ ಯೂಸ್ ಮಾಡಿಲ್ಲ ಅವರು. ಆದರೆ ಒಂದು ಮಾತ್ರ ನಾನು ಜ್ಞಾಪಿಸೋದಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯರಿಗೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಆಗಿತ್ತು. ಆಗ ಎಸ್ಮಾ ತರ್ತೀವಿ ಇದು ಅಂತೆಲ್ಲ ಸರ್ಕಾರ ಹೇಳಿತ್ತು. ಆಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಈ ಎಸ್ಮಾ ಎಲ್ಲ ತರಬೇಡಿ, ಸಸ್ಪೆಂಡ್ ಮಾಡಿ